ಮಂಗಳೂರಿನ ಅತ್ತಾವರದಲ್ಲಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ಸವಲತ್ತುಗಳಿರುವ ಸಮಗ್ರ ಕ್ಯಾನ್ಸರ್ ಆರೈಕೆ ಕೇಂದ್ರದ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನೂತನ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಮತ್ತು ಬ್ಲೋಸಮ್ ಡಿಲಕ್ಸ್ ಕೊಠಡಿಗಳನ್ನು ಸಚಿವ ದಿನೇಶ್ ಗುಂಡೂರಾವ್ ಉದ್ಘಾಟಿಸಿದರು. ಉದ್ಘಾಟನೆಯ ಬಳಿಕ ಸಚಿವರು ಮತ್ತು ಅತಿಥಿಗಳು ನೂತನ ಸರ್ವಸಜ್ಜಿತ ಕಾಂಪ್ರಹೆನ್ಸಿವ್ ಕ್ಯಾನ್ಸರ್ ಕೇರ್ ಸೆಂಟರ್ ಮತ್ತು ಬ್ಲೋಸಮ್ ಡಿಲಕ್ಸ್ ಕೊಠಡಿಗಳನ್ನು ವೀಕ್ಷಿಸಿದರು. ನವೀನ ತಂತ್ರಜ್ಞಾನವನ್ನೊಳಗೊಂಡ ನೂತನ ಸ್ಕ್ಯಾನಿಂಗ್ ಮಿಷಿನ್, ಸಮಾಲೋಚನಾ ಕೊಠಡಿ, ಡೇ ಕೇರ್ ಸೆಂಟರ್ ಮೊದಲಾದೆಡೆ ಅತಿಥಿಗಳೊಂದಿಗೆ ತೆರಳಿದ ಸಚಿವರು ಅಲ್ಲಿನ ಕಾರ್ಯವೈಖರಿಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನು ಸಚಿವರು ಮತ್ತು ಅತಿಥಿಗಳು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್ ಅವರು, ಆರೋಗ್ಯ ಕ್ಷೇತ್ರದಲ್ಲಿ ಕೆಎಂಸಿ ಆಸ್ಪತ್ರೆ ಉತ್ತಮ ಹೆಸರಿನೊಂದಿಗೆ ಕಾರ್ಯನಿರ್ವಹಿಸುತ್ತದೆ. ಇಂದು ಕ್ಯಾನ್ಸರ್ ಸರ್ವವ್ಯಾಪಿಯಾಗಿದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಹೊಸ ಆವಿಷ್ಕಾರಗಳನ್ನು ಮಾಡಲಾಗುತ್ತದೆ. ಕೆಎಂಸಿ ಆಸ್ಪತ್ರೆಯ ಈ ನೂತನ ಘಟಕದ ಮೂಲಕ ಕ್ಯಾನ್ಸರ್ ಅನ್ನು ಆರಂಭಿಕ ಹಂತದಲ್ಲೇ ಪತ್ತೆ ಹಚ್ಚಬಹುದಾಗಿದೆ. ಆರಂಭಿಕ ಹಂತದಲ್ಲಿ ರೋಗ ಪತ್ತೆಯಾದರೆ ಸೂಕ್ತ ಚಿಕಿತ್ಸೆ ನೀಡುವ ಮೂಲಕ ಕ್ಯಾನ್ಸರ್ ಅನ್ನು ಗುಣಪಡಿಸಬಹುದು ಎಂದರು. ಆಂಕಾಲಜಿ ಕೇರ್ನಲ್ಲಿ ಬಹಳ ವಿಶೇಷವಾದಂಥ ತಂತ್ರಜ್ಞಾನ ಉಪಯೋಗ ಮಾಡತಕ್ಕಂಥ ಒಂದು ಲೀನಿಯರ್ ಆಕ್ಸಿಲೇಟರ್ ಹೊಸದಾಗಿ ಅವರು ಅದನ್ನು ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಏನು ಕಾಂಪ್ರಿಹೆನ್ಸಿವ್, ಇವತ್ತು ಮಣಿಪಾಲ್ ಸಂಸ್ಥೆ ಅನೇಕ ಹೊಸ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡತಕ್ಕಂಥದ್ದು ಮತ್ತು ಮಣಿಪಾಲ್ ಎಜುಕೇಷನ್ನಲ್ಲಿ ಒಂದು ಇಡೀ ದೇಶದಲ್ಲೇ ಹೆಸರುವಾಸಿಯಾಗಿರ್ತಕ್ಕಂಥ ಸಂಸ್ಥೆ. ಸೊ ಇವತ್ತು ನಮಗೆ ಈ ಕಾರ್ಯಕ್ರಮಕ್ಕೆ ಕರೆಸಿ ಈ ಒಂದು ನಿಮ್ಮ ಜೊತೆಯಲ್ಲಿ ಭಾಗವಹಿಸಿದ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಮಣಿಪಾಲ್ ಸಂಸ್ಥೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳಿ, ಇವತ್ತು ಕ್ಯಾನ್ಸರ್ ಕೇರ್ ಬಗ್ಗೆ ಖಂಡಿತ ಇವತ್ತು ಕ್ಯಾನ್ಸರು ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸರ್ ಇರುವಂಥದ್ದು. ಬಹುಶಃ ಪ್ರತಿಯೊಂದು ಕುಟುಂಬದಲ್ಲಿ ನೀವು ಹೋಗಿ ಕೇಳಿದ್ರೆ ಯಾರಾದರೂ ಒಬ್ಬರು ಅವರಿಗೆ ಪರಿಚಯ ಇದ್ದೇ ಇರ್ತಾರೆ. ಅವ್ರ ಕುಟುಂಬದಲ್ಲೇ ಅಥವಾ ಭಾಳ ಹತ್ತಿರದ ಸ್ನೇಹಿತರಾಗಿರ್ಬೋದು, ಯಾರಾದರೂ ಒಬ್ಬರು ಕ್ಯಾನ್ಸರ್ಗೆ ತುತ್ತಾಗಿರ್ತಕ್ಕಂಥವ್ರು, ಕ್ಯಾನ್ಸರಿಂದ ಅವರಿಗೆ ಒಳಗಾಗಿ ಗುಣ ಆಗಿರ್ತಕ್ಕಂಥವ್ರು ಕೂಡ ಇರ್ತಾರೆ, ಅದರಿಂದ ತೀರ್ಕೊಂಡು ಹೋಗಿರೋರು ಕೂಡ ಇರ್ತಾರೆ. ಅದು ಸಹಜ ಆಗಿದೆ. ಇಟ್ ಇಸ್ ಬಿಕಮಿಂಗ್ ವೆರಿ ಪ್ರೆವಲೆಂಟ್. ಅದಕ್ಕೆ ಬೇರೆ ಬೇರೆ 108 ಕಾರಣಗಳಿದೆ. ಒಂದು, ಈಗ ನಾವು ಅತಿ ಹೆಚ್ಚು ನಮಗೆ ವಯಸ್ಸು ಆಗ್ತಾ ಇರೋದು, ನಮ್ಮ ಲೈಫ್ ಸ್ಪ್ಯಾನ್ ಏನಿದೆ ಅದು ಹೆಚ್ಚಾಗಿದೆ ಒಂದು ಕಡೆ. ಆದ್ದರಿಂದ ವಯಸ್ಸು ಆಗ್ತಾ ಯಾವುದಾದ್ರು ಒಂದು ಕಾಯಿಲೆ ನಮ್ಮನ್ನು ಅಂಟ್ಕೊಳ್ತದೆ. ಅದು ಹೃದಯ ಸಂಬಂಧಪಟ್ಟಿರ್ತಕ್ಕಂಥದ್ದು ಇರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಮತ್ತೊಂದು ರೋಗ ಏನಾದರೂ ಕೂಡ ವಯಸ್ಸಾಗ್ತಾ ಅಂಟ್ಕೊಳ್ತದೆ. ಯಾಕಂದರೆ ಈಗ ನಾವು ನಮ್ಮ ದೇಶದಲ್ಲಿ ಸುಮಾರು 70 ವರ್ಷವರೆಗೂ ನಾವು ಹೆಚ್ಚು ಕಡಿಮೆ ಪ್ರತಿಯೊಬ್ಬರು ಕೂಡ ಬದುಕ್ತಾರೆ. ಸ್ವಾತಂತ್ರ್ಯ ಬಂದಾಗ ಇವತ್ತು 75ನೇ ಗಣರಾಜ್ಯದ ಒಂದು ದಿನ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಾತಂತ್ರ್ಯ ಬಂದಾಗ ಲೈಫ್ ಸ್ಪ್ಯಾನ್ ಇದ್ದದ್ದು ಕೇವಲ 32-33 ವರ್ಷ. ಸೊ ಅವ್ರಿಗೆ ರೋಗ ಬರೋದಕ್ಕಿಂತ ಮುಂಚೆನೇ ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳಿಂದಲೇ ತೀರ್ಕೊಂಡ್ಬಿಡ್ತಾ ಇದ್ವಿ. ಈಗ ನಾವು ಹೆಚ್ಚು ವಯಸ್ಸಾಗ್ತಾ ಇದೆ. ಅದರಿಂದ ನಮಗೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ಅಭ್ಯಾಸಗಳು, ನಮ್ಮ ಆಹಾರ ಏನು ನಾವು ನಾವೇನು ತಗೊಳ್ತೀವಿ, ಇದೆಲ್ಲ ಕೂಡ ನಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಅದರಿಂದ ನಮ್ಮ ಒಂದು ಆರ್ಗನ್ಸ್ ಮೇಲೆ, ಅಂಗಾಂಗಗಳ ಮೇಲೆ ಏನಾದರೂ ಒಂದು ಪರಿಣಾಮ ಅದರಿಂದ ಆಗೇ ಆಗ್ತದೆ. ಇವತ್ತು ಇದ್ರ ಬಗ್ಗೆ ಕ್ಯಾನ್ಸರ್ ಇವತ್ತು ಬಹಳ ವ್ಯಾಪಕವಾಗಿದೆ.
ಇತ್ತೀಚಿನ ದಿವಸಗಳಲ್ಲಿ ಕಳೆದ 20 ವರ್ಷದಿಂದ ನೋಡ್ತಾ ಇದ್ದರೆ ನಾನ್ ಕಮ್ಯುನಿಕಬಲ್ ಡಿಸೀಸಿಂದ ಹೆಚ್ಚು ಜನ ಸಾಯ್ತಾ ಇದ್ದಾರೆ. ಅದು ಹಾರ್ಟ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಕಿಡ್ನಿ ಇರ್ಬೋದು, ಈ ಥರದ ಸಮಸ್ಯೆಗಳು. ಇದು ಇವತ್ತು ನಮಗೆ ಒಳ್ಳೆಯ ಕೇರ್ ಸಿಗುವಂಥದ್ದಕ್ಕೆ ಇವತ್ತು ದಿನ ದಿನೇ ಹೊಸ ಒಂದು ಹೊಸ ಪ್ರೊಸೀಜರ್ಸ್ ಇರ್ಬೋದು, ಹೊಸ ತಂತ್ರಜ್ಞಾನ ಇರ್ಬೋದು, ಎಕ್ವಿಪ್ಮೆಂಟ್ ಇರ್ಬೋದು, ಇಡೀ ಎಲ್ಲ ಕಡೆ ಜಗತ್ತಿನಲ್ಲಿ ಇವತ್ತು ಅದು ಸೃಷ್ಟಿ ಆಗ್ತಾ ಇರ್ತಕ್ಕಂಥ. ಅದರಲ್ಲಿ ಯಾವುದು ನಾವು ತೊಗೊಂಡು ಬಂದು ನಮ್ಮ ಜನರಿಗೆ ಅದನ್ನು ಉಪಯೋಗ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಡುವಂಥದ್ದು ಕೂಡ ಅಷ್ಟೇ ಮುಖ್ಯ ಇದೆ. ಮತ್ತು ಇದನ್ನು ನಮ್ಮ ಜೀವನ ಶೈಲಿಯನ್ನು, ನಮ್ಮ ಹ್ಯಾಬಿಟ್ಸನ್ನು, ಇದನ್ನು ನಮ್ಮ ಯುವ ಪೀಳಿಗೆಗೆ ಅದನ್ನು ಜಾಗೃತಿ ಮಾಡುವಂಥದ್ದು ಕೂಡ ಅಷ್ಟೇ ಅವಶ್ಯಕ ಇದೆ. ಬಿಕಾಸ್ ಕ್ಯಾನ್ಸರ್ ಇವತ್ತು ಭಾಳಷ್ಟು ಒಂದು ಕಡೆ ಜೆನೆಟಿಕ್ ಅಂತಲೂ ಹೇಳ್ಬೋದು, ಇನ್ನೊಂದು ಕಡೆ ಬಿಕಾಸ್ ಆಫ್ ಅವರ್ ವೇ ಆಫ್ ಲಿವಿಂಗ್ ಅದರಿಂದಲೂ ಬರ್ತಾ ಇದೆ. ಸೊ ಇದನ್ನು ನಾವು ನಮ್ಮ ಕೈಯಲ್ಲಿ ನಿಯಂತ್ರಣ ಮಾಡುವಂಥದ್ದು ಇದ್ದಾಗ ಅದನ್ನು ನಿಯಂತ್ರಣ ಮಾಡ್ತಕ್ಕಂಥ, ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡಲೇಬೇಕಾಗ್ತದೆ. ಅದು ನಾವು ನಮ್ಮ ಸರ್ಕಾರಕ್ಕೆ ಜವಾಬ್ದಾರಿ ಏನಂತ ಹೇಳಿದ್ರೆ, ಆದಷ್ಟು ಮಟ್ಟಿಗೆ ನಾವು ನಮ್ಮ ಜನರನ್ನು ಇದು ಪ್ರಿವೆಂಟ್ ಮಾಡೋದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಕ್ಕಂಥದ್ದು. ಮತ್ತು ಪ್ರಿವೆನ್ಷನ್ ಆಗದೇ ಇದ್ದರೂ ಅದನ್ನು ಅರ್ಲಿ ಸ್ಟೇಜಲ್ಲೇ ಅದನ್ನು ಹಿಡಿಯತಕ್ಕಂಥ ಒಂದು ಪ್ರಯತ್ನ ನಾವು ಮಾಡಬೇಕು. ಅವಾಗ ಏನಾಗ್ತದೆ, ಅರ್ಲಿ ಸ್ಟೇಜಲ್ಲಿ ಸಿಕ್ಕಿದ್ರೆ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕಾಸ್ಟು ಕಮ್ಮಿ ಆಗ್ತದೆ, ರಿಸಲ್ಟ್ಸು ಅದು ಇಂಪ್ರೂವ್ ಆಗ್ತದೆ, ಮತ್ತು ಬೇಗ ಅವ್ರಿಗೆ ಕ್ಯೂರ್ ಆಗೋದಕ್ಕೂ ಕೂಡ ಅವಕಾಶ ಆಗ್ತದೆ. ಸೊ ಇದನ್ನು ನಮ್ಮ ಮುಖ್ಯ ಉದ್ದೇಶ, ಒಂದು ಪ್ರಿವೆನ್ಷನ್, ಇನ್ನೊಂದು ಅರ್ಲಿ ಡಿಟೆಕ್ಷನ್. ಇದಾದರೆ ಅನೇಕ ಇವತ್ತು ತಂತ್ರಜ್ಞಾನ, ಟೆಕ್ನಾಲಜಿ has developed so much that everything and anything can be cured today. Nothing is incurable except maybe for diseases like Alzheimer's, which are progressive diseases. But ಬೇರೆದೆಲ್ಲ ನಾವು ಕ್ಯೂರ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅದಕ್ಕೋಸ್ಕರ ನಾವು ನಮ್ಮ ಒಂದೊಂದು ಜೀವವನ್ನು ಕೂಡ ಬದುಕಿಸುವಂಥದ್ದು ಮುಖ್ಯ, ಪ್ರತಿಯೊಂದು ಮುಖ್ಯ. ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಂದು ರೋಗಿಗೆ ಅವನ್ನ ಬದುಕಿಸೋದು ನಮ್ಗೆ ಅಷ್ಟೇ ಮುಖ್ಯ. ಒಬ್ಬ ಶ್ರೀಮಂತ ಎಷ್ಟೇ ದೊಡ್ಡವರಾಗಿದ್ರು ಕೂಡ ಅವ್ರನ್ನ ಬದುಕಿಸೋದು ಅಷ್ಟೇ ಮುಖ್ಯ. ಪ್ರತಿಯೊಂದು ಲೈಫು ಕೂಡ ನಮಗೆ ಮುಖ್ಯ. ಯಾಕಂದರೆ ಪ್ರತಿಯೊಬ್ಬರು ಕೂಡ ನಮಗೆ ಒಂದು ಅಸೆಟ್. ನಮ್ಮ ಭಾರತ ದೇಶದಲ್ಲಿ ನಮ್ಮ ಜನರೇ ನಮ್ಮ ಅಸೆಟ್. ಆ ಅಸೆಟ್ಗಳನ್ನು ನಾವು ಉಳಿಸ್ಕೋಬೇಕು, ಬೆಳೆಸ್ಕೋಬೇಕು, ಹೆಚ್ಚು ಸಶಕ್ತರಾಗಿ ಮಾಡಬೇಕು. ಸೊ ಆರೋಗ್ಯ ಚೆನ್ನಾಗಿದ್ದರೆ ದಟ್ ಪರ್ಸನ್ ಕ್ಯಾನ್ ಲಿವ್ ಅ ಫುಲ್ಫಿಲ್ಡ್ ಲೈಫ್. ಅದು ಮಾಡೋದಕ್ಕೆ ಅವಕಾಶ ಆಗ್ತದೆ. ಸೊ ಅದರಿಂದ ಖಂಡಿತವಾಗಿಯೂ ನಾವು ಇದಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋಣ. ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮಾತನಾಡಿ, ಇವತ್ತು ಕ್ಯಾನ್ಸರ್ ಯಾವ ಕಾರಣದಿಂದ ಬರುತ್ತದೆ ಎಂದು ತಿಳಿದಿಲ್ಲ. ಈ ಬಗ್ಗೆಯೂ ಸಂಶೋಧನೆಗಳಾಗಬೇಕು. ಕೆಎಂಸಿ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೆಎಂಸಿ ಹತ್ತಾವರದ ಈ ಒಂದು ಆಧುನಿಕ ತಂತ್ರಜ್ಞಾನ ಒಳಪಟ್ಟಂತಹ ಕ್ಯಾನ್ಸರ್ ರೋಗಕ್ಕೆ ಸಂಬಂಧಪಟ್ಟಂತಹ ಆ ಮಿಷನ್ ಅನ್ನು ಇವತ್ತು ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಬಹುಶಃ ಯಾಕಂತ ಹೇಳಿದರೆ, ಒಂದು ನಾನು ಕೆಎಂಸಿ ಸಂಸ್ಥೆಯನ್ನು ಇವತ್ತೆಲ್ಲರೂ ಅಭಿನಂದಿಸ್ತೇನೆ. ಮಣಿಪಾಲ್ ಸಂಸ್ಥೆಯನ್ನು ಇಡೀ ನಮ್ಮ ಜಿಲ್ಲೆಗೆ ಮಾತ್ರ ಅಲ್ಲ, 2 ಜಿಲ್ಲೆ ಅಥವಾ 4-5 ಜಿಲ್ಲೆಗಳನ್ನು ಸೇರಿಸಿ, ಅದು ಮಂಗಳೂರು ಇರಲಿ, ಉಡುಪಿ ಇರಲಿ, ಚಿಕ್ಕಮಗಳೂರು ಇರಲಿ, ಶಿವಮೊಗ್ಗ ಇರಲಿ, ದಾವಣಗೆರೆ ಇರಲಿ, ಹುಬ್ಬಳ್ಳಿ ಇರಲಿ, ಈ ಒಂದು ಪ್ರದೇಶಕ್ಕೆ ಅವತ್ತಿನ ಕಾಲದಲ್ಲಿ ಒಂದು ವೈದ್ಯಕೀಯ ಕ್ಷೇತ್ರವನ್ನು ನೆರಲಾಗಿದ್ದಂಥ ಸಂಸ್ಥೆ ಅಂತ ಹೇಳಿದರೆ ಅದು ಕೆಎಂಸಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಯಾವುದಕ್ಕೂ ಇರಲಿಲ್ಲ. ಒಂದು ಮಂಗಳೂರಲ್ಲಿ ಫಾದರ್ ಮುಲ್ಲರ್ಸ್ ಮತ್ತು ಬಹುಶಃ ಆ ಕಡೆ ಇದೇ ಇದ್ದದ್ದಂತೂ ನಮಗೆ ನೋಡಿದಂಥ ವಿಚಾರ. ತದನಂತರ ಇವತ್ತು ನಮ್ಮ ಜಿಲ್ಲೆ ದೊಡ್ಡ ಮಟ್ಟದ ಒಂದು ವೈದ್ಯಕೀಯ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಚಿಕಿತ್ಸೆಯಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಕಾರಿ ಹೆಜ್ಜೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತು ಆಗಿದೆ. ಈ ಒಂದು ಸಂದರ್ಭದಲ್ಲಿ ಬಹುಶಃ ಇವತ್ತು ಕಾಲಕ್ಕೆ ಅದಕ್ಕೆ ಅನುಗುಣವಾಗಿ ಆಧುನಿಕ ತಂತ್ರಜ್ಞಾನ ಹೊರಪಟ್ಟಂಥ ಎಕ್ವಿಪ್ಮೆಂಟ್ ಮತ್ತು ಮಿಷನ್ ಹಾಕಿಟ್ಟುಕೊಂಡು ಜನರಿಗೆ ಅತ್ಯುತ್ತಮವಾದ ಆರೋಗ್ಯ ಚಿಕಿತ್ಸೆ ಕೊಡುವಂತೆಲ್ಲ ವ್ಯವಸ್ಥೆ ಆಗ್ತಾ ಇದೆ. ಇದೀಗ ನಮ್ಮ ಕ್ಯಾನ್ಸರ್ಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಮಿಷನ್ ಕೂಡ ಬಂದದ್ದು ಅತ್ಯಂತ ಸಂತೋಷ. ಯಾಕಂತ ಹೇಳಿದರೆ, ಇಲ್ಲದಿದ್ದರೆ ಈ ಒಂದು ಮಿಷನ್ಗಾಗಿ ಅಥವಾ ಈ ಒಂದು ಚಿಕಿತ್ಸೆಗಾಗಿ ಎಲ್ಲೆಲ್ಲಿ ಓಡಾಡುವಂಥ ಪರಿಸ್ಥಿತಿ ಇತ್ತು. ಎರಡನೇದು, ಅತ್ಯುತ್ತಮವಾದ ಚಿಕಿತ್ಸೆ ಅತ್ಯುತ್ತಮ ಕಡಿಮೆ ಬೆಲೆಯಲ್ಲಿ, ಒಂದು ರೀಸನಬಲ್ ರೇಟಿನಲ್ಲಿ ಜನರಿಗೆ ಸಿಕ್ಕುವಂಥ ಹಾಕುವುದು ನನಗೆ ವಿಶ್ವಾಸ ಇದೆ. ಇದೇ ರೀತಿಯ ಚಿಕಿತ್ಸೆ ಬೇರೆ ಕಡೆ ಹೋದರೆ ಇದಕ್ಕಿಂತ ತ್ರಿಬಲ್ ಕಟ್ಟುವಂಥ ಪರಿಸ್ಥಿತಿ ಕೂಡ ಇವತ್ತು ನಿರ್ಮಾಣ ಇವತ್ತು ಹಾಗೂ ನಮ್ಮ ಜಿಲ್ಲೆಯಿಂದ ಹೊರಗೆ ಹೋದರೆ ಇದಕ್ಕಿಂತ ಜಾಸ್ತಿ ಹೆಚ್ಚು ಖರ್ಚಾಗುವ ವಿಚಾರ ಕೂಡ ಇವತ್ತು ಆಗ್ತದೆ. ನಮ್ಮದೇನಿದೆ, ಯಾರಿಗೂ ರೋಗ ಬಾರಬಾರ್ದು ಅಂತ ನಮ್ಮೆಲ್ಲರೂ ಕೂಡ ಪ್ರಾರ್ಥನೆ.
ಬಂದವರಿಗೆ ನೆಮ್ಮದಿಯ ಒಂದು ಚಿಕಿತ್ಸೆ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅಂಥ ಒಂದು ನೆರಳಲ್ಲಿ ಇವತ್ತು KMC ಹತ್ತಾವರದ KMC ಸಂಸ್ಥೆ ಕೂಡ ಇವತ್ತಿದೆ. ಅಷ್ಟು ಮಾತ್ರ 4 ದಿವಸಕ್ಕೆ ಒಂದು ಫೋನ್ ನಮ್ಮದು ಆನಂದ್ ವೇಣುಗೋಪಾಲ್ ಅವರಿಗೆ ಡೈಲಿ ಇದೆ. ಬೆಳಿಗ್ಗೆ ಒಂದು ಫೋನ್ ಅಂತ ಮತ್ತು ಅರ್ಜೆಂಟಿಗೆ ಏನಂತ ಹೇಳಿದ್ದಾರೆ, ಫೋನ್ ಬೇರೇನಲ್ಲ, ರೂಮ್ ಉಂಟಂತಲ್ಲ, ಅಲ್ಲಿ ಅಡ್ಮಿಟ್ ಆಗಿದೆ, ಸ್ವಲ್ಪ ಬಿಲ್ಲು ಕಡಿಮೆ ಮಾಡಿ ಅಂತೆ ಆಗಿದ್ದಕ್ಕೆ. ಅದು ಪ್ರತಿಯೊಬ್ಬರ ಅವ್ರು ಮಾತ್ರ ಅಲ್ಲ, ಪಾಪ ಆನಂದ್ ವೇಣುಗೋಪಾಲ್ ಇರಲಿ, ನಿಮ್ಮ ಸುಬ್ರಹ್ಮಣ್ಯ ಇರಲಿ, ಇಲ್ಲಿ ರವಿರಾಜ್ ಇರಲಿ, ಎಲ್ಲರೂ ಕೂಡ ಏನು ಮಾಡಿದ್ರೆ ಸಮಾಧಾನ ಮಾಡೋ ರೀತಿಯಲ್ಲಿ ಒಟ್ಟಾರೆ ಕಡಿಮೆ ಮಾಡ್ತಿಲ್ಲ ಗೊತ್ತಿಲ್ಲ, ಜನ ಸಮಾಧಾನದಿಂದ ಹೋಗೋದು ಅಂತ ಒಂದು ಗ್ಯಾರಂಟಿ ಆಯಿತು ಅಂತ ನನಗೆ ಏನಿಗೂ ಕಂಪ್ಲೇಂಟ್ ಸಂತೋಷದ ಇದ್ದಾರೆ. ನಮಗೆ ಅಷ್ಟು ಕೂಡ ಸಾಕು. ನಮ್ಮಷ್ಟು ಬಂದಾಗ ಅವರಿಗೆ ಒಂದು ಸಮಾಧಾನ ರೀತಿಯಲ್ಲಿ ಉತ್ತರ ಕೊಟ್ಟರೆ ಭಾಷಕರ ಕಡಿಮೆ ಯಾವಾಗ ಹ್ಯಾಪಿ ಇದರಲ್ಲಿ ಅದೇ ನಮಗೆ ಒಂದು ಸಮಾಧಾನ ಆಗುವಂಥ ವಿಚಾರ. ನಮ್ಮದು ಎಲ್ಲ ಕೂಡ ಫ್ರೀ ಮಾಡಲಿಕ್ಕೆ ಯಾರದಲ್ಲಿ ಕೂಡ ಇವತ್ತು ಸಾಧ್ಯ ಇಲ್ಲ. ಆದ ಕಾರಣ ಈ ರೀತಿಯ ಉತ್ತಮವಾದ ವ್ಯವಸ್ಥೆ ಇದು ಜನರಿಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಜನರಿಗೆ ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಯ ಜನರಿಗೆ ದೊಡ್ಡ ಮಟ್ಟದ ಪ್ರಯೋಜನಕ್ಕಾದ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ. ಇವತ್ತು ನಮ್ಮ ಈ ಚಿಕಿತ್ಸೆ ಬರ್ತಾ ಹಿಂದೆ ಅತ್ಯುತ್ತಮವಾಗಿ ಇವತ್ತು ಬಂದಂಥ ಜನರಿಗೆ ಉತ್ತಮವಾದ ಚಿಕಿತ್ಸೆ ಸಿಕ್ಕಿ ಎಲ್ಲರೂ ಕೂಡ ಗುಣಮುಖರಾಗಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ, ಬಹುಶಃ ನಾವು ಇವತ್ತು ಯಾಕೆ ಕ್ಯಾನ್ಸರ್ ಇವತ್ತಿಂದ ನಮ್ಮ ಆರೋಗ್ಯ ಸಂಸ್ಥೆ ಹೇಳಿದಾಗೆ ಕ್ಯಾನ್ಸರ್ ಇವತ್ತು ಭಾಳಷ್ಟು ಜಾಸ್ತಿ ಆಗ್ತಾ ಇದೆ. ಬಹುಶಃ 20 ವರ್ಷದ ಕೋವಿಡ್ ಥರ ಆಗುವಂಥದ್ದು ಪರಿಸ್ಥಿತಿ ಅಂತ ಕಾಣ್ತದೆ. ಎಲ್ಲರಿಗೂ ಒಂದೊಂದು ಕಡೆ ಬರೋದು ವಿಚಾರ ಆಗುವಂಥ ಪರಿಸ್ಥಿತಿ. ಯಾಕಂದರೆ ಈಗಲೇ ಇದಿದೆ, ಇದಕ್ಕೆ ಒಂದು ಕಂಟ್ರೋಲ್ ಅಂತ ಮಾಡದಿದ್ದರೆ, ಅದಕ್ಕೆ ರಿಸರ್ಚ್ ಮಾಡಿ ಏನು ಕಾರಣ ಅಂತ ಗೊತ್ತಿಲ್ಲದಿದ್ದರೆ ಅವರು 30, 40, 50 ಇಯರ್ಸ್ ನಮ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಏನಾಗ್ಬೋದು ಅಂತೇಳಿ. ಆದರೆ ಇದು ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಅಗತ್ಯ ಅಂತ ಹೇಳಲಿಕ್ಕೆ ಅಂದರೆ ಪ್ರಿವೆನ್ಷನ್ ಬರುವುದೇ ರೀತಿ ಯಾವ ರೀತಿ ಅಂತೇಳಿ ರಿಸರ್ಚ್ ಮಾಡಿ ಸ್ಟಡಿ ಮಾಡಿಕೊಂಡು ಇದನ್ನೇನು ಅವರ ಫುಡ್ ಹ್ಯಾಬಿಟ್ಸ, ಲೈಫ್ ಸ್ಟೈಲ್ ಅಥವಾ ಎನ್ವೈರ್ಮೆಂಟಲ್ ಪರಿಸ್ಥಿತಿಯ ಎಂದು ನೋಡಿಕೊಂಡು ಇದನ್ನು ಬಹುಶಃ ಇದಕ್ಕೊಂದು ಪರಿಹಾರ ಕಾಣಲಿಕ್ಕೆ ಎಲ್ಲ ನಮ್ಮ ವೈದ್ಯಕೀಯ ಸಂಸ್ಥೆಗಳು ಮುಂದೆ ನಿಂತು ಆ ಒಂದು ದೊಡ್ಡ ಮಟ್ಟದ ಆಲೋಚನೆ ಮಾಡಬೇಕು. ಕಾರ್ಯಕ್ರಮದಲ್ಲಿ ಶಾಸಕ ವೇದವ್ಯಾಸ್ ಕಾಮತ್, ಮಾಹೆಯ ಪ್ರೊಫೆಸರ್ ಚಾನ್ಸಲರ್ ಡಾಕ್ಟರ್ HS ಬಲ್ಲಾಳ್, ವೈಸ್ ಚಾನ್ಸಲರ್ ಲೆಫ್ಟಿನೆಂಟ್ ಜನರಲ್ ಡಾಕ್ಟರ್ MD ವೆಂಕಟೇಶ್, ಮಂಗಳೂರು ಕ್ಯಾಂಪಸ್ನ ಪ್ರೊಫೆಸರ್ ವೈಸ್ ಚಾನ್ಸಲರ್ ಡಾಕ್ಟರ್ ದಿಲೀಪ್ G ನಾಯಕ್, ಡಾಕ್ಟರ್ ಆನಂದ್ ವೇಣುಗೋಪಾಲ್, ಡಾಕ್ಟರ್ B ಉನ್ನಿಕೃಷ್ಣನ್, ಡಾಕ್ಟರ್ ಜಾನ್ ರಾಮಪುರಂ, ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಮಂಗಳೂರು.